ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಮತ್ತೊಂದು ಪಂಚತಂತ್ರದ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಇದ್ದೀನಿ. ಇದು ಮಿತ್ರ ಸಂಪ್ರಾಪ್ತಿ ಭಾಗದಲ್ಲಿ ಬರುವಂತಹ ಒಂದು ಚಿಕ್ಕ ಕಥೆ. ಸಾಮಾನ್ಯವಾಗಿ ವಿಧಿಯ ಪ್ರಾಬಲ್ಯವನ್ನು ಈ ಕತೆ ಹೇಳುತ್ತೆ. ನಮಗೆ ದೊರಿಬೇಕಾದಂಥದ್ದು ಎಂಥದ್ದೇ ಸಂದರ್ಭದಲ್ಲಾದರೂ ದೊರೆಯುತ್ತೆ. ನಮಗೆ ದೊರಿಬಾರ್ದು ಅಂತ ಇದ್ದರೆ ಅದು ಕೈಯೊಳಗಿದ್ರೂ ಅದು ನಮ್ಮ ಪಾಲ ಆಗೋದಿಲ್ಲ ಅನ್ನುವಂಥ ತಾತ್ಪರ್ಯವನ್ನು ಹೊಂದಿರುವಂತಹ ಕತೆ ಇದು. ಈ ಕತೆ ಬೇಟೆಗಾರ, ಹಂದಿ ಮತ್ತು ನರಿಯ ಕತೆ ಅಂತ ಇದರ ಹೆಸರು. ಒಂದು ಸಾರಿ ಒಬ್ಬ ಬೇಟೆಗಾರ ಬೇಟೆಯಾಡೋದಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆದಿರುವಂಥ ಹಂದಿಯನ್ನು ಆತ ನೋಡಿ ಅದಕ್ಕೆ ಗುರಿಯಾಗಿ ಇಟ್ಕೊಂಡು ತನ್ನ ಬಾಣವನ್ನು ಕಿವಿಯ ಗಾತ್ರದ ತನಕ ಎಳೆದು ಬಹಳ ಜೋರಾಗಿ ಪ್ರಯೋಗವನ್ನು ಮಾಡ್ತಾನೆ. ಹಾಗೆ ಮಾಡಿರುವಂತಹ ಪ್ರಯೋಗ ಮಾಡಿರುವಂತಹ ಬಾಣ ನೇರವಾಗಿ ಹೋಗಿ ಆ ಹಂದಿಗೆ ನಾಟ್ಕೊಂಡು ಬಿಡುತ್ತೆ. ಆದರೆ ಅತ್ಯಂತ ಶಕ್ತಿಶಾಲಿಯಾಗಿದ್ದಂತಹ ಹಂದಿಗೆ ಬಾಣ ನಾಟಿದ ತಕ್ಷಣ ಅತ್ಯಂತ ರೋಷ ಬಂದುಬಿಡುತ್ತೆ. ಆ ರೋಷದೊಳಗೆ ಆ ಹಂದಿ ಬೇಟೆಗಾರನ ಕಡೆಗೆ ತಿರುಗಿಕೊಂಡು ವೇಗವಾಗಿ ಓಡಿ ಬಂದು ತನ್ನ ವಜ್ರ ಸದೃಶವಾದಂಥ ಹಲ್ಲಿನಿಂದ ಆತನ ಹೊಟ್ಟೆಯ ಭಾಗವನ್ನು ಹಿಡಿದು ಎಳೆದು ಬಿಡುತ್ತೆ. ಹಾಗೆ ಎಳೆದ ತಕ್ಷಣವೇ ಆತನಿಗೆ ಬಹಳ ಘೋರ ಪ್ರಮಾಣದ ಗಾಯ ಆಗಿ ಆ ಬೇಟೆಗಾರ ಅಲ್ಲೇ ಸತ್ತು ಬಿದ್ದು ಬಿಡ್ತಾನೆ. ಹಾಗೆ ಆತ ಸತ್ತು ಬೀಳ್ತಾನೆ. ಆತ ಪ್ರಯೋಗ ಮಾಡಿರುವಂತಹ ಬಾಣವೂ ಸಹಿತ ಹಂದಿಯ ಮೇಲೆ ಬಹಳ ವಿಪರೀತವಾದಂತಹ ಗಾಯವನ್ನು ಮಾಡಿರುತ್ತೆ. ಆ ಪೆಟ್ಟಿನಿಂದ ಸಹಜವಾಗಿ ಹಂದಿಯೂ ಸಹಿತ ಸತ್ತು ಹೋಗಿಬಿಡುತ್ತೆ. ಹಾಗೆ ಇಬ್ಬರು ಅಲ್ಲಿ ಸತ್ತು ಬಿದ್ದಾಗ ಅದೇ ಮಾರ್ಗವಾಗಿ ಹೋಗ್ತಾ ಇರುವಂತಹ ತುಂಬ ವಯಸ್ಸಾಗಿರುವಂತಹ ಬೇಟೆಯಾಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಮುದಿ ನರಿ ಆ ಸ್ಥಳಕ್ಕೆ ಬರುತ್ತೆ. ಆ ಸ್ಥಳಕ್ಕೆ ಬಂದು ಈ ಎರಡು ಹೆಣಗಳನ್ನು ನೋಡಿ ಅದಕ್ಕೆ ಬಹಳಷ್ಟು ಖುಷಿಯಾಗಿಬಿಡುತ್ತೆ. ಹಬ್ಬ, ವಿಧಿ ನನಗೆ ಸಾವಿನ ಸಂದರ್ಭದಲ್ಲಿಯೂ ಎಂತಹ ಉತ್ತಮವಾದಂತಹ ಭೋಜನವನ್ನು ಏರ್ಪಡಿಸಿದೆ. ನಿಜವಾಗಲೂ ನಾನು ಧನ್ಯ. ಈ ಮಾಂಸವನ್ನು ಬಹಳಷ್ಟು ದಿನಗಳ ಕಾಲ ತಿಂದು ನಾನು ಜೀವನವನ್ನು ನಡೆಸಬೇಕು ಅಂತ ಅದು ತೀರ್ಮಾನಿಸಿ ಆ ಮಾಂಸವನ್ನು ತಿನ್ನೋದಕ್ಕೆ ಅದರ ಹತ್ತಿರಕ್ಕೆ ಬರುತ್ತೆ. ಹಾಗೆ ಹತ್ತಿರಕ್ಕೆ ಬಂದಾಗ ಅದರ ತಲೆಯೊಳಗೆ ಇನ್ನೊಂದು ಯೋಚನೆ ಬರುತ್ತೆ. ಮೊದಲು ಈ ಇಡೀ ಮಾಂಸವನ್ನು ಹಾಗೆ ತಿಂದುಬಿಡೋದಕ್ಕಿಂತ ನನ್ನದೇ ಆಗಿರುವಂತಹ ಈ ಮಾಂಸವನ್ನು ಇಷ್ಟಿಷ್ಟೇ ಹಿತವಾಗಿ ಸವಿಬೇಕು, ಒಮ್ಮೆಗೆ ತಿಂದು ಇದರ ರುಚಿಯನ್ನು ಕೆಡಿಸಿಕೊಳ್ಳಬಾರ್ದು ಅಂತ ಅಂದುಕೊಂಡಂತಹ ನರಿ ಆ ಬಾಣವನ್ನು ಕಿತ್ತು ಬಾಣದ ತುದಿಗೆ ಹತ್ತಿರುವಂಥ ಮಾಂಸವನ್ನು ತಿಂದು ಉಳಿದ ಮಾಂಸವನ್ನು ನಿಧಾನಕ್ಕೆ ದಿನ ಸ್ವಲ್ಪ ತಿನ್ನಬೇಕು ಅಂತ ಯೋಚಿಸಿ ನೇರವಾಗಿ ಆ ಬಾಣದ ತುದಿಗೆ ಅಂಟಿಕೊಂಡಿರುವಂಥ ಮಾಂಸವನ್ನು ತಿನ್ನೋದಕ್ಕೆ ಆರಂಭಿಸುತ್ತೆ. ಬಾಣದ ತುದಿಗೆ ಅಂಟಿಕೊಂಡಿರುವಂಥ ಮಾಂಸವನ್ನು ತಿನ್ನಬೇಕಾದ್ರೆ ಆ ಬಾಣ ಅದರ ದವಡಿಗೆ ಚುಚ್ಚಿ ಹಾಗೆ ಆ ತಲೆಯ ಮೂಲಕ ಹೊರಗಡೆ ಬಂದುಬಿಡುತ್ತೆ. ಅದು ಹಾಗೆ ಎಳೆದು ಅದನ್ನು ತಿನ್ನಬೇಕಾದಾಗ ಆ ಬಾಣ ಅದರ ಬಾಯಿಗೆ ಚುಚ್ಚಿಕೊಂಡು ತಲೆಯ ಮೂಲಕ ಹೊರಗೆ ಬಂದುಬಿಡುತ್ತೆ. ಅದು ಜೋರಾಗಿ ಹಾಗೆ ತಲೆಯ ಮೂಲಕ ಹೊರಗೆ ಬಂದಿರೋ ಕಾರಣದಿಂದಾಗಿ ನರಿಯೂ ಸಹಿತ ಆ ನೋವಿನಿಂದ ಸತ್ತು ಹೋಗುತ್ತೆ. ಇದು ಏನು ಹೇಳುತ್ತೆ ಅಂತ ಹೇಳಿದರೆ, ನಮ್ಮ ಭಾಗಕ್ಕೆ ಮೀಸಲಾಗಿರುವಂತಹ ವಸ್ತು ಸಹಜವಾಗಿ ನಮಗೆ ದೊರೆಯುತ್ತೆ. ಯಾವ ವಸ್ತು ನಮಗೆ ಮೀಸಲಾಗಿಲ್ವೋ ಆ ವಸ್ತು ನಮ್ಮ ಹತ್ತಿರ ಇದ್ರೂ ನಮಗೆ ಅದನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಮನುಷ್ಯ ಪ್ರಯತ್ನದ ಜೊತೆಗೆ ದೈವದ ಒಲಮೆಯೂ ಆತನ ಯಶಸ್ಸಿಗೆ ಪ್ರಮುಖ ಕಾರಣ ಅನ್ನುವಂಥದ್ದು ಈ ಕಥೆಯ ತಾತ್ಪರ್ಯ. ಧನ್ಯವಾದಗಳು.